PUC ದ್ವಿತೀಯ ವರ್ಷದ ಇತಿಹಾಸದ ವಿದ್ಯಾರ್ಥಿಗಳಿಗೆ ಹಾಗೂ ಇತಿಹಾಸದ ವಿದ್ಯಾರ್ಥಿನಿಗೆ ಸ್ವಾಗತ ಕೋರುತ್ತೇನೆ. ಕಳೆದ ಕ್ಲಾಸ್ನಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳು, ಭಾರತದ ಭೌಗೋಳಿಕ ವಿಶಿಷ್ಟ ಲಕ್ಷಣಗಳ ಬಗ್ಗೆ, ನಂತರ ಭಾರತದ ವಿವಿಧತೆಯಲ್ಲಿ ಏಕತೆಯ ಪ್ರಮುಖ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡು, ನಂತರ ಭಾರತ ಇತಿಹಾಸದ ಮೂಲಾಧಾರಗಳು, ಭಾರತ ಇತಿಹಾಸದ ಮೂಲಾಧಾರಗಳನ್ನು ಎರಡು ಪ್ರಕಾರವಾಗಿ ಮಾಡಲಾಗಿ ಅವುಗಳು ಸಾಹಿತ್ಯಿಕ ಮೂಲಾಧಾರಗಳು ಮತ್ತು ಪುರಾತತ್ವ ಮೂಲಾಧಾರಗಳು. ಈ ಸಾಹಿತ್ಯಿಕ ಮೂಲಾಧಾರಗಳ ಬಗ್ಗೆ ಮೊದಲಿಗೆ ತಿಳಿದುಕೊಳ್ಳೋಣ. ನಂತರದ ಕ್ಲಾಸಲ್ಲಿ ಪುರಾತತ್ವ ಮೂಲಾಧಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಇತಿಹಾಸದ ಸಾಹಿತ್ಯಿಕ ಮೂಲಾಧಾರಗಳು, ಅದರಲ್ಲಿ ಮೊದಲನೇದಾಗಿ ಪೀಠಿಕೆ. ದಾಖಲೆಗಳ ಮೂಲಕ ಇತಿಹಾಸ ರಚಿಸುವುದನ್ನು ಮೂಲಾಧಾರವೆಂದು ಕರೆಯಲಾಗಿದೆ. ಈ ರೀತಿಯಾಗಿ ಮೂಲಾಧಾರಗಳನ್ನು ಎರಡು ಪ್ರಕಾರವಾಗಿ ಮಾಡಬಹುದು. ಅವುಗಳು ಸಾಹಿತ್ಯಿಕ ಮೂಲಾಧಾರಗಳು ಮತ್ತು ಪುರಾತತ್ವ ಮೂಲಾಧಾರಗಳು. ಈ ಸಾಹಿತ್ಯಿಕ ಮೂಲಾಧಾರಗಳು ಕೂಡ ಎರಡು ಪ್ರಕಾರವಾಗಿ ಮಾಡಬಹುದು. ಅವುಗಳು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ. ಈ ಸಾಹಿತ್ಯಿಕ ಮೂಲಾಧಾರಗಳಿಂದ ಗುಪ್ತ ಸಾಮ್ರಾಜ್ಯ, ರಾಷ್ಟ್ರಕೂಟ ಸಾಮ್ರಾಜ್ಯ, ಕುಶಾನ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ, ಬಹಮನಿ ಸಾಮ್ರಾಜ್ಯ, ಮೈಸೂರು ಒಡೆಯರು, ಇನ್ನೂ ಮುಂತಾದ ಹಲವು ಸಾಮ್ರಾಜ್ಯಗಳ ಇತಿಹಾಸವನ್ನು ತಿಳಿದುಕೊಳ್ಳಬೇಕಾದರೆ ಅದು ಸಾಹಿತ್ಯಿಕ ಮೂಲಾಧಾರಗಳಿಂದ ಸಾಧ್ಯವಾಗಿದೆ. ಈ ರೀತಿಯಾಗಿ ಸಾಹಿತ್ಯಿಕ ಮೂಲಾಧಾರಗಳಿಂದ ಭಾರತದ ಇತಿಹಾಸದ ವಿಷಯಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಅನುಕೂಲವಾಗಿದೆ. ನಂತರ ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ಮೊದಲನೇದಾಗಿ ದೇಶೀಯ ಸಾಹಿತ್ಯ ಅಥವಾ ದೇಶೀಯ ಬರವಣಿಗೆ. ಈ ದೇಶೀಯ ಸಾಹಿತ್ಯ ಅಥವಾ ದೇಶೀಯ ಬರವಣಿಗೆಗಳಲ್ಲಿ ಪ್ರಮುಖವಾದ ಅಂಶಗಳೆಂದರೆ, ಮೊದಲನೇದಾಗಿ ವೇದಗಳು. ವೇದ ಎಂಬ ಪದವು ವಿದ್ ಎಂಬ ಪದದಿಂದ ಬರಲಾಗಿದೆ. ವೇದಗಳು ನಾಲ್ಕು. ಅವುಗಳು ಋಗ್ವೇದ, ಸಾಮವೇದ, ಅಥರ್ವವೇದ, ಯಜುರ್ವೇದ. ಮೊದಲೇ ವೇದವಾದ ಋಗ್ವೇದದಲ್ಲಿ 1028 ಶ್ಲೋಕಗಳಿದ್ದು, ಈ 1028 ಶ್ಲೋಕಗಳು ಪೂರ್ವ ವೇದಗಳ ಕಾಲ ಅಥವಾ ಋಗ್ವೇದ ಕಾಲದ ಬಗ್ಗೆ ಉಲ್ಲೇಖಿಸಲಾಗಿದೆ. ನಂತರ ಯಜುರ್ವೇದದಲ್ಲಿ 730 ಶ್ಲೋಕಗಳಿದ್ದು, ಯಜುರ್ವೇದವು ಆಗಿನ ಕಾಲದ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ನಂತರ ಸಾಮವೆಂದರೆ ಗಾನ ಅಥವಾ ಸಂಗೀತ ವೇದ ಎಂದರ್ಥ. ಈ ಸಾಮವೇದದಲ್ಲಿ ಸಪ್ತ ಸ್ವರಗಳು ಸೇರಿವೆ. ನಂತರ ಅಥರ್ವಣವೇದದಲ್ಲಿ ಮಾಟ ಮಂತ್ರಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ನಂತರ ದೇಶೀಯ ಸಾಹಿತ್ಯದ ಎರಡನೆಯ ಅಂಶವೆಂದರೆ ಮಹಾಕಾವ್ಯಗಳು ಎರಡು. ಅವುಗಳು ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣವನ್ನು ವಾಲ್ಮೀಕಿಯು ರಚಿಸಿದನು. ರಾಮಾಯಣ ಗ್ರಂಥದಲ್ಲಿ ರಾಮನ ಬಗ್ಗೆ, ಸೀತೆಯ ಪತಿವ್ರತೆಯ ಬಗ್ಗೆ, ಹನುಮಂತನ ಸ್ವಾಮಿನಿಷ್ಠೆಯ ಬಗ್ಗೆ, ನಕುಲ ಸಹೋದರರ ತಮ್ಮ ಅಣ್ಣ ಅಥವಾ ರಾಮನಿಗೆ ಯಾವ ರೀತಿಯಾಗಿ ಗೌರವವನ್ನು ಕೊಡುತ್ತಿದ್ದರು, ಇನ್ನಿತರ ಪಾತ್ರಗಳು, ಇನ್ನಿತರ ಪ್ರಸಂಗಗಳು ಈ ರಾಮಾಯಣದಲ್ಲಿ ವಾಲ್ಮೀಕಿಯು ಉಲ್ಲೇಖಿಸಿದ್ದಾನೆ. ಅದೇ ರೀತಿಯಾಗಿ ಮಹಾಕಾವ್ಯದ ಎರಡನೆಯ ಅಂಗವೆಂದರೆ ಮಹಾಭಾರತವನ್ನು ವೇದವ್ಯಾಸರು ರಚಿಸಿದರು. ಈ ಮಹಾಭಾರತದಲ್ಲಿ ಧೃತರಾಷ್ಟ್ರನ ಬಗ್ಗೆ, ಭೀಷ್ಮನ ಬಗ್ಗೆ, ಕೌರವರ ಬಗ್ಗೆ, ಪಾಂಡವರ ಬಗ್ಗೆ, ಯುಧಿಷ್ಠಿರನ ಬಗ್ಗೆ, ದುರ್ಯೋಧನ ಬಗ್ಗೆ, ನಕುಲ, ಸಹದೇವ, ಅರ್ಜುನ, ಭೀಮ, ಕರ್ಣ, ದುರ್ಯೋಧನ, ಇನ್ನೂ ಮುಂತಾದವರ ಪಾತ್ರಗಳ ಬಗ್ಗೆ ಉಲ್ಲೇಖವಿದೆ. ಕೌರವರಿಗೂ ಮತ್ತು ಪಾಂಡವರಿಗೂ ನಡೆದ ಯುದ್ಧದಲ್ಲಿ ಕೊನೆಗೆ ಕೌರವರ ವಿರುದ್ಧ ಪಾಂಡವರು ಗೆಲುವನ್ನು ಸಾಧಿಸಿದರ ಬಗ್ಗೆ ಉಲ್ಲೇಖಿಸಲಾಗಿದೆ. ನಂತರ
ದೇಶೀಯ ಸಾಹಿತ್ಯದ ಮೂರನೇ ಅಂಶವೇನೆಂದರೆ ಅರಣ್ಯಕಗಳು. ಪ್ರಶಾಂತವಾದ ಅರಣ್ಯದಲ್ಲಿ ಋಷಿಮುನಿಗಳು ಬರೆದ ಗ್ರಂಥಗಳನ್ನು ಅರಣ್ಯಕಗಳೆಂದು ಕರೆಯಲಾಗಿದೆ. ಈ ಅರಣ್ಯದಲ್ಲಿ ಬರೆಯಲಾದ ಗ್ರಂಥಗಳು ಕೂಡ ಋಗ್ವೇದ ಕಾಲದ ಬಗ್ಗೆ ಅಥವಾ ಆಗಿನ ಕಾಲದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಲು ಅನುಕೂಲವಾಗಿದೆ. ನಂತರ ಬ್ರಾಹ್ಮಣಕಗಳೆಂದರೆ ವಿಮರ್ಶೆ ಅಥವಾ ಟೀಕೆ ಎಂದರ್ಥ. ಈ ಬ್ರಾಹ್ಮಣಕಗಳಿಂದಲೂ ಕೂಡ ಪ್ರಾಚೀನ ಕಾಲದ ಅಥವಾ ಭಾರತ ಇತಿಹಾಸವನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ನಂತರ ಅದೇ ರೀತಿಯಾಗಿ ಸೂತ್ರಗಳು 3. ಅವುಗಳು ಬ್ರಹ್ಮಸೂತ್ರ, ಸೌತ್ರ ಸೂತ್ರ, ಗ್ರೀಯ ಸೂತ್ರ. ಈ ಸೂತ್ರಗಳು ಕೂಡ ಆರ್ಯರ ಕಾಲದ ಬಗ್ಗೆ ಮತ್ತು ಇನ್ನಿತರ ಪ್ರಾಚೀನ ಕಾಲದ ಬಗ್ಗೆ ತಿಳಿದುಕೊಳ್ಳಲು ಅನುಕೂಲವಾಗಿದೆ. ನಂತರ ಇನ್ನೊಂದು ಸಾಹಿತ್ಯವೆಂದರೆ ವಿದೇಶಿಯ ಸಾಹಿತ್ಯ. ಈ ವಿದೇಶಿಯರಾದ ಗ್ರೀಕರಿಂದ, ಚೀನಾದವರಿಂದ, ಮುಸ್ಲಿಂ ಬರಹಗಾರರಿಂದಲೂ ಕೂಡ, ಇನ್ನಿತರ ಯುರೋಪಿಯನ್ನರಿಂದಲೂ ಕೂಡ ಭಾರತ ಇತಿಹಾಸವನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಈ ರೀತಿಯಾಗಿ ಮೊದಲಿಗೆ ವಿದೇಶಿಯ ಸಾಹಿತ್ಯ, ವಿದೇಶಿಯ ಬರವಣಿಗೆಯಲ್ಲಿ ಮೊದಲನೇದಾಗಿ ಗ್ರೀಕರ ಬರವಣಿಗೆಗಳು. ಅದರಲ್ಲಿ ಗ್ರೀಕ್ ರಾಯಭಾರಿಯಾದ ಮೆಗಾಸ್ತನೀಸನು ಚಂದ್ರಗುಪ್ತ ಮೌರ್ಯನ ಆಳ್ವಿಕೆಯ ಕಾಲದಲ್ಲಿ ಭೇಟಿ ನೀಡಿದನು. ಮೆಗಾಸ್ತನೀಸನ ಇಂಡಿಕಾ ಗ್ರಂಥವು ಮೌರ್ಯರ ಕಾಲದ ಬಗ್ಗೆ ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಅದೇ ರೀತಿಯಾಗಿ ಗ್ರೀಕ್ ಇತಿಹಾಸಕಾರನಾದ ಟಾಲಮಿಯು ಜಿಯಾಗ್ರಫಿ ಎಂಬ ಗ್ರಂಥವನ್ನು ರಚಿಸಿದನು. ಈ ಜಿಯಾಗ್ರಫಿ ಗ್ರಂಥದಲ್ಲಿ ಪ್ರಾಚೀನ ಭಾರತದ ವಾಣಿಜ್ಯ ಸಂಬಂಧಗಳ ಬಗ್ಗೆ ವಿವರ ನೀಡಿದ್ದಾನೆ. ಅದೇ ರೀತಿಯಾಗಿ ಇನ್ನೊಬ್ಬ ಗ್ರೀಕ್ ವ್ಯಕ್ತಿಯಾದ ಅನಾಮಿಕನು ತನ್ನ ಗ್ರಂಥವಾದ ದಿ ಪೆರಿಪ್ಲಸ್ ಆಫ್ ದಿ ಇರಂಥ್ರಿಯನ್ ಸಿ ಎಂಬ ಗ್ರಂಥವು ಭಾರತದ ಕಡಲ ತೀರದಲ್ಲಿದ್ದ ನಗರಗಳು, ಆಗಿನ ಕಾಲದ ರಾಜರು ಮತ್ತು ಭಾರತದಲ್ಲಿನ ಉತ್ಪಾದನೆಯ ಬಗ್ಗೆ ಉಲ್ಲೇಖಿಸಲಾಗಿದೆ. ಅದೇ ರೀತಿಯಾಗಿ ಪ್ಲೀನಿ ಎಂಬ ರೋಮ್ ಇತಿಹಾಸಕಾರನು ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಗ್ರಂಥವನ್ನು ರಚಿಸಿದನು. ಪ್ಲೀನಿಯ ನ್ಯಾಚುರಲ್ ಹಿಸ್ಟೋರಿಯಾ ಗ್ರಂಥವು ಭಾರತ ಮತ್ತು ರೋಮ್ ದೇಶಗಳು ಸಂಬಂಧದ ಬಗ್ಗೆ ಉಲ್ಲೇಖಿಸಲಾಗಿದೆ. ಅದೇ ರೀತಿಯಾಗಿ ಚೀನಿ ಯಾತ್ರಿಕರ ಬರವಣಿಗೆಗಳು ಕೂಡ ಅನುಕೂಲವಾಗಿದೆ. ಭಾರತಕ್ಕೆ ಭೇಟಿ ನೀಡಿದ ಮೊದಲ ಚೀನಿ ಯಾತ್ರಿಕನಾದ ಫಾಯಿಯಾನು ಎರಡನೇ ಚಂದ್ರಗುಪ್ತನ ಆಳ್ವಿಕೆಯ ಕಾಲದಲ್ಲಿ ಭೇಟಿ ನೀಡಿದನು. ಫಾಯಿಯಾನು ಫುಕೋಕಿ ಗ್ರಂಥವನ್ನು ರಚಿಸಿದನು. ಈ ಫುಕೋಕಿ ಗ್ರಂಥವು ಎರಡನೇ ಚಂದ್ರಗುಪ್ತನ ಕಾಲದ ಸುವರ್ಣ ಯುಗದ ಬಗ್ಗೆ, ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಕಳ್ಳತನ ಇರಲಿಲ್ಲ ಬಗ್ಗೆ, ಎರಡನೇ ಚಂದ್ರಗುಪ್ತನ ಕಾಲದ ಬಗ್ಗೆ ಸಮಗ್ರವಾಗಿ ಫಾಯಿಯಾನು ಫುಕೋಕಿ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾನೆ. ಅದೇ ರೀತಿಯಾಗಿ ಇನ್ನೊಬ್ಬ ಚೀನಿ ಯಾತ್ರಿಕನಾದ ಯಾತ್ರಿಕರ ರಾಜನೆಂದು ಕರೆಯಲ್ಪಡುವ ಹುಯೆನ್ ಸಾಂಗನು ವರ್ಧನ ಅರಸನಾದ ಹರ್ಷವರ್ಧನ ಮತ್ತು ಬಾದಾಮಿಯ ಚಾಲುಕ್ಯ ಅರಸನಾದ ಎರಡನೇ ಪುಲಕೇಶಿಯರ ಕಾಲದಲ್ಲಿ ಭೇಟಿ ನೀಡಿದನು. ಹುಯೆನ್ ಸಾಂಗನು ಸಿಯುಕಿ ಗ್ರಂಥವನ್ನು ರಚಿಸಿದನು. ಈ ಸಿಯುಕಿ ಗ್ರಂಥದಲ್ಲಿ ವರ್ಧನ ಅರಸನಾದ ಹರ್ಷವರ್ಧನ ಮತ್ತು ಬಾದಾಮಿಯ ಚಾಲುಕ್ಯ ಅರಸನಾದ ಎರಡನೇ ಪುಲಕೇಶಿಯರ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಇನ್ನಿತರ ಸ್ಥಿತಿಗತಿಗಳ ಬಗ್ಗೆ ಉಲ್ಲೇಖಿಸಿದ್ದು. ಹುಯೆನ್ ಸಾಂಗನ ಸಿಯುಕಿ ಗ್ರಂಥವೂ ಕೂಡ ಹರ್ಷವರ್ಧನ ಮತ್ತು ಎರಡನೇ ಪುಲಕೇಶಿಯರ ಕಾಲದ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಅದೇ ರೀತಿಯಾಗಿ ಇನ್ನೊಬ್ಬ ಚೀನಿ ಯಾತ್ರಿಕನಾದ ಇತ್ಸಿಂಗನು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಭೇಟಿ ನೀಡಿದನು. ಇತ್ಸಿಂಗನ ಗ್ರಂಥವೂ ಕೂಡ ಬಾದಾಮಿಯ ಚಾಲುಕ್ಯರ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಇನ್ನಿತರ ಸ್ಥಿತಿಗತಿಗಳ ಬಗ್ಗೆ ತಿಳಿದುಕೊಳ್ಳಲು ಅನುಕೂಲವಾಗಿದೆ. ನಂತರ ಎರಡನೇ ಪುಲಕೇಶಿಯು ಕೇವಲ ಸಿಯುಕಿ ಗ್ರಂಥವನ್ನು ರಚನೆ ಮಾಡಿದ್ದು ಅಷ್ಟೇ ಅಲ್ಲದೆ ಹುಯೆನ್ ಸಾಂಗನು ನಳಂದ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡಿದನು. ಎರಡನೇ
ಪುಲಿಕೇಶಿ ಮತ್ತು ಹರ್ಷವರ್ಧನರನ್ನು ಹುಯೆನ್ ಸಾಂಗ್ನು ಭೇಟಿ ನೀಡಿ ಅವರ ಜೊತೆಗೆ ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದನು. ಅದೇ ರೀತಿಯಾಗಿ ಹುಯೆನ್ ಸಾಂಗನು ಹರ್ಷವರ್ಧನ ಕೋರಿಕೆಯ ಮೇರೆಗೆ ಹುಯೆನ್ ಸಾಂಗನು ಹರ್ಷವರ್ಧನು ಏರ್ಪಡಿಸಿದ ಬೌದ್ಧ ಧರ್ಮ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದನು. ಎರಡನೇ ಪುಲಿಕೇಶಿಯ ಕಾಲದ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಅಷ್ಟೇ ಅಲ್ಲದೆ ಹುಯೆನ್ ಸಾಂಗನು ರಾಜಗೃಹ, ಕಾಶಿ, ನಳಂದ ಇನ್ನೂ ಮುಂತಾದ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿದನು. ಹುಯೆನ್ ಸಾಂಗ್ನ ಗ್ರಂಥಗಳು ಕೂಡ ಬಾದಾಮಿ ಚಾಲುಕ್ಯರ, ಹರ್ಷವರ್ಧನರ ಮತ್ತು ಇನ್ನಿತರ ಸಾಮ್ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಅನುಕೂಲವಾಗಿದೆ. ನಂತರ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳಲು ಮುಸ್ಲಿಮರ ಬರಹಗಾರರು ಕೂಡ ಅನುಕೂಲವಾಗಿದೆ. ಮುಸ್ಲಿಂ ಬರಹಗಾರರು ಮತ್ತು ಮುಸ್ಲಿಂ ಇತಿಹಾಸಕಾರರು ಭಾರತದ ಇತಿಹಾಸಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಅವರಲ್ಲಿ ಫಿರುದೋಸಿಯು ಶಹನಾಮ ಎಂಬ ಗ್ರಂಥವನ್ನು ರಚಿಸಿದನು. ಅದೇ ರೀತಿಯಾಗಿ ಬಾಬರ್ನು ಬಾಬರ್ನಾಮ ಎಂಬ ಗ್ರಂಥವನ್ನು ರಚಿಸಿದನು. ಅದೇ ರೀತಿಯಾಗಿ ಜಹಾಂಗೀರ್ನು ಜಹಾಂಗೀರ್ನಾಮ ಎಂಬ ಗ್ರಂಥವನ್ನು ರಚಿಸಿದನು. ಅದೇ ರೀತಿಯಾಗಿ ಅಬುಲ್ ಫಜಲನು ಐನೆ ಅಕ್ಬರ್ ಮತ್ತು ಅಕ್ಬರ್ನಾಮ ಎಂಬ ಗ್ರಂಥಗಳನ್ನು ರಚಿಸಿದನು. ಈ ಎಲ್ಲ ಗ್ರಂಥಗಳು ಬಾಬರ್ನ ಕಾಲದ ಬಗ್ಗೆ, ಜಹಾಂಗೀರ್ನ ನೆನಪುಗಳ ಬಗ್ಗೆ, ಬಾಬರ್ನ ನೆನಪುಗಳ ಬಗ್ಗೆ, ಅಬುಲ್ ಫಜಲನು ರಚಿಸಿದ ಐನೆ ಅಕ್ಬರ್ ಮತ್ತು ಅಕ್ಬರ್ನಾಮ ಗ್ರಂಥಗಳು ಅಕ್ಬರ್ನ ಬಗ್ಗೆ ಸಮಗ್ರವಾಗಿ ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಅದೇ ರೀತಿಯಾಗಿ ಅರಬ್ ಪ್ರವಾಸಿಗನಾದ ಸುಲೇಮಾನ್ ಅಲ್ಬೇರೂನಿ ಮತ್ತು ಇಬ್ನ ಬತೂತರು ಭಾರತಕ್ಕೆ ಭೇಟಿ ನೀಡಿ ಇವರ ಬರವಣಿಗೆಗಳು ಕೂಡ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಅದೇ ರೀತಿಯಾಗಿ ಯುರೋಪಿಯನ್ನರಾದ ಇಟಲಿಯ ನಿಕೊಲೋ ಕೋಂಟಿ, ಪರ್ಷಿಯಾದ ಅಬ್ದುಲ್ ರಜಾಕ್, ಪೋರ್ಚುಗಲ್ಲಿನ ಬಾರ್ಬೋಸಾ ಮತ್ತು ಡೊಮಿಂಗೋ ಪೇಸ್, ರಷ್ಯಾದ ನಿಕೆಟಿನ್ ಇನ್ನೂ ಮುಂತಾದವರು ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದರು. ಇವರ ಭೇಟಿಯು, ಇವರ ಅನಿಸಿಕೆಗಳು, ಇವರ ಅಭಿಪ್ರಾಯಗಳು ವಿಜಯನಗರ ಕಾಲದ ಮತ್ತು ಬಹಮನಿ ಸುಲ್ತಾನರ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಇನ್ನಿತರ ಹಲವು ಸಾಮ್ರಾಜ್ಯಗಳ ಬಗ್ಗೆ, ಹಲವು ಸಾಮ್ರಾಜ್ಯಗಳ ಸ್ಥಿತಿಗತಿಗಳ ಬಗ್ಗೆ ತಿಳಿದುಕೊಳ್ಳಲು ಅನುಕೂಲವಾಗಿದೆ. ನಂತರ ಉಪಸಂಹಾರ. ಹೀಗೆ ದಾಖಲೆಗಳ ಮೂಲಕ ಇತಿಹಾಸ ರಚಿಸುವುದನ್ನು ಮೂಲಾಧಾರವೆಂದು ಕರೆಯಲಾಗಿದೆ. ಈ ರೀತಿಯಾಗಿ ಸಾಹಿತ್ಯಿಕ ಮೂಲಾಧಾರಗಳಾದ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಬರವಣಿಗೆಗಳು ಗುಪ್ತ ಸಾಮ್ರಾಜ್ಯದ ಬಗ್ಗೆ, ರಾಷ್ಟ್ರಕೂಟರ ಬಗ್ಗೆ, ಹೊಯ್ಸಳರ ಬಗ್ಗೆ, ಕಲ್ಯಾಣಿಯ ಚಾಲುಕ್ಯರ ಬಗ್ಗೆ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ಬಹಮನಿ ಸಾಮ್ರಾಜ್ಯದ ಬಗ್ಗೆ, ಬಿಜಾಪುರ ಆದಿಲ್ ಶಾಹಿ ಸುಲ್ತಾನರ ಬಗ್ಗೆ, ಮೈಸೂರು ಒಡೆಯರ ಬಗ್ಗೆ ಇನ್ನೂ ಮುಂತಾದ ಹಲವು ಸಾಮ್ರಾಜ್ಯಗಳ ಇತಿಹಾಸವನ್ನು ತಿಳಿದುಕೊಳ್ಳಲು ಈ ಸಾಹಿತ್ಯಿಕ ಮೂಲಾಧಾರಗಳು ಸಹಾಯಕವಾಗಿವೆ. ಈ ಸಾಹಿತ್ಯಿಕ ಮೂಲಾಧಾರಗಳಿಂದ ಭಾರತದ ಇತಿಹಾಸವನ್ನು ಸಮಗ್ರವಾಗಿ ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಪರೀಕ್ಷೆಯಲ್ಲಿ ಸಾಹಿತ್ಯಿಕ ಮೂಲಾಧಾರದ ಬಗ್ಗೆ 5 ಅಂಕದ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ಸಾಹಿತ್ಯಿಕ ಮೂಲಾಧಾರದ ಬಗ್ಗೆ 1 ಅಂಕದ 1 ಪ್ರಶ್ನೆ ಕೇಳ್ತಾರೆ, 2 ಅಂಕದ 1 ಪ್ರಶ್ನೆ ಕೇಳ್ತಾರೆ. ಆದ್ದರಿಂದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಬರೆಯುತ್ತೀರೆಂದು ಆಶಿಸುತ್ತಾ ನಾಳೆಯ ಕ್ಲಾಸ್ನಲ್ಲಿ ಭಾರತ ಇತಿಹಾಸದ ಪುರಾತತ್ವ ಮೂಲಾಧಾರಗಳು ಅಥವಾ ಪ್ರಾಕ್ತನ ಮೂಲಾಧಾರಗಳ ಬಗ್ಗೆ ಬೋಧಿಸಲಾಗುವುದು. ಧನ್ಯವಾದಗಳು.